ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಅಕ್ಟೋಬರ್ ತಿಂಗಳ 5ನೇ ತಾರೀಕಿನ ಶನಿವಾರದ ದೇವರ ವಾಕ್ಯವು ಸಂಸೋನನ ಅಜ್ಞಾತ ತಾಯಿ. ಚೋರ್ಗಾ ಎಂಬ ಊರಲ್ಲಿ ದಾನ್ ಕುಲದವನಾದ ಮನೋಹ ಎಂಬ ಒಬ್ಬ ಮನುಷ್ಯನಿದ್ದನು. ಅವನ ಹೆಂಡತಿಯು ಬಂಜೆಯಾಗಿದ್ದರಿಂದ ಅವನಿಗೆ ಮಕ್ಕಳಿರಲಿಲ್ಲ. ನ್ಯಾಯಸ್ಥಾಪಕರು 13:2. ಸತ್ಯವೇದವು ಮನೋಹನನ್ನು ಸಂಸೋನನ ತಂದೆ ಎಂದು ಸೂಚಿಸುತ್ತದೆ, ಆದರೆ ಅದು ಅವನ ತಾಯಿಯ ಹೆಸರಿನ ಬಗ್ಗೆ ಮೌನವಾಗಿದೆ. ಆದರೆ ಸಂಸೋನನ ತಾಯಿಯು ಸತ್ಯವೇದದಲ್ಲಿರುವ ಅತ್ಯುತ್ತಮ ತಾಯಂದಿರಲ್ಲಿ ಒಬ್ಬಳು ಎಂದು ನಮಗೆ ತಿಳಿದಿದೆ. ಅವಳು ತನ್ನ ಹುಟ್ಟಲಿರುವ ಮಗುವಿಗೆ ಎಲ್ಲ ಜಾಗರೂಕತೆಯಿಂದ ಪರಿಶುದ್ಧ ಜೀವನವನ್ನು ನಡೆಸಿದಳು ಮತ್ತು ಅವಳು ತನ್ನ ಮಗುವಿನ ಆಶೀರ್ವಾದಕ್ಕಾಗಿ ತುಂಬ ಹೋರಾಟದ ಮೂಲಕ ಹೋಗಬೇಕಾಯಿತು. ಅವಳು ಮೊದಲು ಬಂಜೆ ಮಹಿಳೆಯಾಗಿದ್ದಳು. ನ್ಯಾಯಸ್ಥಾಪಕರು 13:2. ಆ ಕಾರಣದಿಂದ ಅವಳು ತುಂಬ ಅವಮಾನ ಮತ್ತು ನಿಂದೆಗೆ ಒಳಗಾಗಬೇಕಿತ್ತು. ಮಕ್ಕಳಿಲ್ಲದ ಸಾರಾಗೆ ದೇವರು ಈಸಾಕನನ್ನು ಕೊಟ್ಟನು. ಅವನು ಏಸಾವ ಮತ್ತು ಯಾಕೋಬರನ್ನು ಬಂಜೆಯಾದ ರೆಬೆಕ್ಕಳಿಗೆ ಅವಳಿ ಮಕ್ಕಳಂತೆ ಕೊಟ್ಟನು. ಅವನು ಯೋಸೇಫ ಮತ್ತು ಬೆಂಜಮೀನನನ್ನು ರಾಹೇಲಿಗೆ ಕೊಟ್ಟನು. ಅವನ ಅಣ್ಣನಿಗೆ ಆಶೀರ್ವದಿಸಿದ ಸಾಮುವೇಲನ್ನು ನೀಡಿದನು. ಹಾಗೆಯೇ ಕರ್ತನು ಸಂಸೋನನನ್ನು ಮನೋಹನ ಹೆಂಡತಿಗೆ ಕೊಟ್ಟನು. ದೇವರ ಮಕ್ಕಳೇ, ನಿಮ್ಮ ಅಗತ್ಯವೇನಿದ್ದರೂ ಕರ್ತನ ಬಗ್ಗೆ ಕೇಳಿರಿ ಮತ್ತು ಅವನು ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುತ್ತಾನೆ. ನಿಮ್ಮ ಸೇವೆಯಲ್ಲಿ ನೀವು ಬಂಜೆಯಾಗದಂತೆ ಆಧ್ಯಾತ್ಮಿಕ ಮಕ್ಕಳನ್ನು ಕೇಳಿ ಮತ್ತು ನೀವು ಸ್ವೀಕರಿಸುವಿರಿ. ಸತ್ಯವೇದವು ಹೇಳುತ್ತದೆ, ನಾನು ಏನು ಹೇಳಲಿ, ಆತನು ನನಗೆ ಮಾತು ಕೊಟ್ಟು ತಾನೇ ನೆರವೇರಿಸಿದ್ದಾನೆ. ನನ್ನ ಆತ್ಮಕ್ಕೆ ಸಂಭವಿಸಿದ ದುಃಖವನ್ನು ಸ್ಮರಿಸುತ್ತಾ ನನ್ನ ಜೀವಮಾನದಲ್ಲೆಲ್ಲ ಮೆಲ್ಲಗೆ ನಡೆಯುವೆನು. ಯೆಶಾಯ 38:15. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಮಹಿಮೆಯ ಐಶ್ವರ್ಯಕ್ಕೆ ಅನುಗುಣವಾಗಿ ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸಲಿ. ಸತ್ಯವೇದವು ಹೇಳುತ್ತದೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು. ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಕೀರ್ತನೆಗಳು 34:10. ಒಬ್ಬ ದೇವದೂತನು ಮನೋಹನ ದೈವಿಕ ಹೆಂಡತಿಗೆ ಕಾಣಿಸಿಕೊಂಡು, ನೀನು ಗರ್ಭವತಿಯಾಗಿ ಮಗನನ್ನು ಹೆರುವಿ, ಆದುದರಿಂದ ನೀನು ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರು, ಯಾವ ನಿಷಿದ್ಧ ಆಹಾರವನ್ನು ಮುಟ್ಟಬೇಡ. ಆ ಹುಡುಗನು ಹುಟ್ಟಂದಿನಿಂದ ಸಾಯುವವರೆಗೆ ದೇವರಿಗೆ ಪ್ರತಿಷ್ಠನಾಗಿರುವನು ಎಂದು ಹೇಳಿದನು. ನ್ಯಾಯಸ್ಥಾಪಕರು 13:7. ಅವಳು ತನ್ನ ಮಗನಿಗೆ ಈ ಆಜ್ಞೆಗಳನ್ನು ಪಾಲಿಸಬೇಕಿತ್ತು. ದ್ರಾಕ್ಷಾರಸವನ್ನು ಕುಡಿಯಬಾರದು ಅಥವಾ ಅಶುದ್ಧವಾದದ್ದನ್ನು ತಿನ್ನಬಾರದು ಎಂಬುದೇ ಎಲ್ಲ ಪೋಷಕರಿಗೆ ನೀಡಿದ ಆಜ್ಞೆಯಾಗಿದೆ. ಒಮ್ಮೆ ಸಹೋದರರೊಬ್ಬರು ನನಗೆ ಹೇಳಿದರು, ನಾನು ಮೊದಲು ಹಿಂದೂ ಮತ್ತು ನಾನು ಕುಡಿಯುವ ಎಲ್ಲ ಕೆಟ್ಟ ಅಭ್ಯಾಸಗಳನ್ನು ಹೊಂದಿದ್ದೆ. ಚಲನಚಿತ್ರಗಳ ಮೇಲಿನ ವ್ಯಾಮೋಹ ಮತ್ತು ಎಲ್ಲ ಕೆಟ್ಟ ಗುಣಗಳನ್ನು ಹೊಂದಿದ್ದೆ ಮತ್ತು ಆ ವರ್ಷಗಳಲ್ಲಿ ಜನಿಸಿದ ನನ್ನ ಮಗನಲ್ಲಿ ನಾನು ಅದೇ ಲಕ್ಷಣಗಳನ್ನು ನೋಡಬಹುದಾಗಿತ್ತು. ಆದರೆ ಈಗ ನಾವು ಕುಟುಂಬವಾಗಿ ವಿಮೋಚನೆಗೊಂಡ ನಂತರ ನನ್ನ ಹೆಂಡತಿ ಮತ್ತೆ ಗರ್ಭಧರಿಸಿದಳು. ಕುಟುಂಬವಾಗಿ ನಾವು ಯಾವಾಗಲೂ ಆತ್ಮಿಕ ಹಾಡುಗಳನ್ನು ಕೇಳುತ್ತಿದ್ದೆವು ಮತ್ತು ನಮ್ಮ 2ನೇ ಮಗು ನಮಗೆ ತುಂಬ ಸಂತೋಷ ಮತ್ತು ಆಶೀರ್ವಾದವಾಗಿತ್ತು. ದೇವರ ಮಕ್ಕಳೇ, ನಿಮ್ಮ ಮಕ್ಕಳನ್ನು ತಾಯಿಯ ಗರ್ಭದಲ್ಲಿ ಹುಟ್ಟಿದ ಕ್ಷಣದಿಂದ ಯೆಹೋವನಿಗೆ ಅರ್ಪಿಸಿ. ತೊಟ್ಟಿಲು ಪದ್ಧತಿ ಸಾಯುವವರೆಗೂ ಇರುತ್ತದೆ ಎಂಬ ಗಾದೆ ಮಾತಿದೆ ಮತ್ತು 5 ವರ್ಷಗಳಲ್ಲಿ ಸರಿಪಡಿಸಲಾಗದದ್ದನ್ನು ಕೊನೆಯವರೆಗೂ ಸರಿಪಡಿಸಲು ಸಾಧ್ಯವಿಲ್ಲ. ಆದ್ದರಿಂದ ಅವರ ಬಾಲ್ಯದಿಂದಲೇ
ಅವರನ್ನು ದೇವರ ಉತ್ತಮ ಬೋಧನೆಯಲ್ಲಿ ಬೆಳೆಸಿ. ನೆನಪಿಡಿ, ಆಹಾ, ನಾನು ನನಗೆ ಯೆಹೋವನು ದಯಪಾಲಿಸಿರುವ ಮಕ್ಕಳು, ಚಿಯೋನ್ ಪರ್ವತದಲ್ಲಿ ವಾಸವಾಗಿರುವ ಸೇನಾಧೀಶ್ವರನಾದ ಯೆಹೋವನಿಂದುಂಟಾದ ಗುರುತುಗಳಾಗಿಯೂ ಅದ್ಭುತಗಳಾಗಿಯೂ ಇಸ್ರೇಲ್ಯರ ಮಧ್ಯದಲ್ಲಿದ್ದೇವೆ. ಯೆಶಾಯ 8:18. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.